ನಮಸ್ಕಾರ. ನಡೆನುಡಿಗೆ ಸ್ವಾಗತ. ನಮ್ಮ ಜೊತೆ ಇರೋ ಅತಿಥಿ ಡಾಕ್ಟರ್ ಕಲಿಮುಲ್ಲಾ. ಅವ್ರು ನಮಗೆ ಪರಿಚಯ ಮಾಡ್ತಿರೋ ಅತಿಥಿ ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಈ ಹಿಂದಿನ ಸಂಚಿಕೆನಲ್ಲಿ ನೀವು ನೋಡಿದಿರಿ ಕಳ್ಳಿಪೀರ ನೋಡಿದಿರಿ, ಮಿಂಚುಳ್ಳಿ ನೋಡಿದಿರಿ. ಆದರೆ ಈ ಪಕ್ಷಿ ಬಹಳ ವಿಶೇಷವಾದ ಪಕ್ಷಿ. ಈ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ತಾ ಇದೆ, ಎಲೆಮರೆ ಕಾಯಿ ಥರ ಇದ್ಕೊಂಡು ಎಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಾ ಇದೆ ರೈತರಿಗೆ. ಹಾಗೆ ಇದು ಎಷ್ಟೆಷ್ಟು ವೆರೈಟಿ ಕೀಟಗಳನ್ನ ಹಿಡ್ಕೊಂಬಂದು ತನ್ನ ಮರಿಗಳಿಗೆ ತಿನ್ನಿಸ್ತಾ ಇದೆ. ಆ ಎಲ್ಲ ವಿಚಾರಗಳನ್ನ ಇವತ್ತು ನಮಗೆ ಕಲಿಮುಲ್ಲಾ ಅವರು ತಿಳಿಸ್ಕೊಡಕ್ಕಿದ್ದಾರೆ. ಅವ್ರನ್ನ ನಡೆನುಡಿಗೆ ಸ್ವಾಗತ ಮಾಡ್ಕೊಂತ ಫ್ಲೈ ಕ್ಯಾಚರ್ ಬಗ್ಗೆ, ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನಡೆನುಡಿಗೆ ಸ್ವಾಗತ. ನಿಮ್ಮ ಅತಿಥಿ ನಿಮ್ಮ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಬಗ್ಗೆ ಇವತ್ತು ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀರಿ. ಮೊದಲಿಗೆ ಈ ಫ್ಲೈ ಕ್ಯಾಚರ್ ಅಂತ ಏನ್ ಹೇಳ್ತೀವಿ, ಬಹಳಷ್ಟು ವೆರೈಟಿ ಇದಲ್ಲ ಈ ಫ್ಲೈ ಕ್ಯಾಚರ್ಗಳಲ್ಲಿ. ಆ ಫ್ಲೈ ಕ್ಯಾಚರ್ ಬಗ್ಗೆ ಒಂದು ಸಣ್ಣ ವಿವರಣೆ. ಫ್ಲೈ ಕ್ಯಾಚರ್ಗಳು ತುಂಬಾ ಇದ್ದಾವೆ. ಭಾರತದಾದ್ಯಂತ ವಿಧ ವಿಧವಾದ ಫ್ಲೈ ಕ್ಯಾಚರ್ಗಳಿದ್ದಾವೆ. ಅದರಲ್ಲಿ ಕಾಶ್ಮೀರಿ ಫ್ಲೈ ಕ್ಯಾಚರ್ ಅಂತಿದೆ, ನೀಲಗಿರಿ ಫ್ಲೈ ಕ್ಯಾಚರ್ ಅಂತಿದೆ. ಆದ್ರೆ ನಾವಿವತ್ತು ಮಾತಾಡ್ತಾ ಇರೋದು ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತೇಳಿ. ಇದಕ್ಕೆ ಬಾಲದಂಡೆ ಹಕ್ಕಿ ಅಂತ ಕರೀತಾರೆ, ಅರ್ಜುನಕ ಹಕ್ಕಿ ಅಂತ ಕೂಡ ಇದಕ್ಕೆ ಹೆಸರಿದೆ. ಇದರ ವೈಶಿಷ್ಟ್ಯತೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಅಗತ್ಯವಾಗಿ ನಿಮ್ಮ ಮಾತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಮುಂದುವರಿಸಿ. ಈ ಬಾಲದಂಡೆ ಹಕ್ಕಿ ನೋಡ್ಲಿಕ್ಕೆ ತುಂಬಾ ಸುಂದರವಾದ ಪಕ್ಷಿ. ಇದನ್ನ ನಾನು ಮೊದಲನೇ ಸಲ ನೋಡಿದ್ದು ಗೋಕರ್ಣದಲ್ಲಿ. ನಾವೆಲ್ಲ ಗೆಳೆಯರು ಹೀಗೆ ಮಾತಾಡ್ತಾ ನಿಂತಿದ್ದಾಗ ನಮ್ಮ ಕಣ್ ಮುಂದೆಯಿಂದ ಏನೋ ಒಂದು ಬಿಳಿ ಟೇಪ್ ಹಾರ್ ಹೋದಂಗೆ ಅನ್ನಿಸ್ತು. ಏನಿದು ಅಂತೇಳಿ ಬಹಳ ಆಶ್ಚರ್ಯ ಆಯಿತು. ಆಮೇಲೆ ಹುಡುಕಾಡ್ತಾ ಇದ್ದಾಗ ಅದು ಮರದ ಮೇಲೆ ಕೂತು ಅದ್ರ ಉದ್ದ ಬಾಲನ ಅಲ್ಲಾಡಿಸ್ತಾ ಇತ್ತು, ಬಿಳಿ ಬಾಲನ. ಆಗ್ಲೇ ಗೊತ್ತಾಗಿದ್ದು ಒಂದು ಹಕ್ಕಿ ಇದೆ, ಇದು ಇಷ್ಟುದ್ದ ಬಾಲ ಇದೆ ಇದಕ್ಕೆ ಅಂತ. ಆಗಿದ್ದ ಅದನ್ನ ನೋಡ್ಬೇಕು ಅನ್ನೋ ಕುತೂಹಲ ಶುರುವಾಯಿತು. ಆನಂತರ ಮಂಗಳೂರಿನಲ್ಲಿ ಅದರ ಫೋಟೋ ತೆಗೆಯೋದು ಅವಕಾಶ ಸಿಕ್ತು. ಆನಂತರ ದಿನಗಳಲ್ಲಿ ನಾನೇನು ಅನ್ಕೊಂಡಿದ್ದೆ ಅಂದರೆ ಈ ಹಕ್ಕಿ ಮಲ್ನಾಡಿಗೆ ಮಾತ್ರ ಸೀಮಿತವಾದ, ನಮ್ಮ ಈ ವೆಸ್ಟರ್ನ್ ಘಾಟ್ ಏನಿದೆ ಇದಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡಿದ್ದೆ. ಆಶ್ಚರ್ಯ ಏನಂದರೆ ಅದು ಬಯಲು ಸೀಮೆಯಲ್ಲೂ ಕೂಡ ತನ್ನ ಗೂಡನ್ನು ಕಟ್ಟುತ್ತೆ, ಅಲ್ಲೂ ಕೂಡ ವಾಸ ಇದೆ ಅಂತ ಗೊತ್ತಾದಾಗ ಬಹಳ ಆಶ್ಚರ್ಯ ಆಯಿತು. ಅದು ಗೂಡು ಕಟ್ಟುವ ರೀತಿ, ತನ್ನ ಮರಿಗಳನ್ನು ಸಾಕುವ ಸಂರಕ್ಷಣೆ ಮಾಡುವ ರೀತಿ, ಅದರ ಹೊಂದಾಣಿಕೆ ಬಹಳ ಅದ್ಭುತವಾದದ್ದು. ನಾನು ಗುರುತಿಸಿರೋ ಹಾಗೆ ಈ ಹಕ್ಕಿ 3 ಬಣ್ಣಗಳಲ್ಲಿ ಲಭ್ಯ ಇದೆ. ಒಂದು ಬಿಳಿ ಬಣ್ಣದ ಹಕ್ಕಿ, ಅದ್ರ ಬಾಲ ಉದ್ದ ಇರುತ್ತೆ, ಗಂಡಿಗೆ ಬಾಲ ಉದ್ದ ಇರುತ್ತೆ ಯಾವಾಗಲೂ. ಹೆಣ್ಣು ಮಾತ್ರ ಬಿಳಿ ಬಣ್ಣದಲ್ಲಿ ಇರಲ್ಲ, ಅದೊಂಥರ ನಸುಗೆಂಪು ಬಣ್ಣದಲ್ಲಿ ಇರುತ್ತೆ. ಇನ್ನೊಂದು ಅದರಲ್ಲೇ ಗಂಡು ಹೆಣ್ಣು ಎರಡೂ ನಸುಗೆಂಪು ಜಾತಿಲೇ ಇರುತ್ತೆ. ನಾನು ಇದು 2 ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾದ ಆಶ್ಚರ್ಯದ ವಿಷಯ ಏನಂದರೆ, ಅದರಲ್ಲಿ ಒಂದು ಹಕ್ಕಿ, ಕೆಂಪಗಿರೋ ಹಕ್ಕಿ, ಅದರ ಬಾಲ ನಿಧಾನಕ್ಕೆ ಬೆಳ್ಳಗಾಗೋದು, ಅರ್ಧ ಬೆಳ್ಳಗಿರೋ ಭಾಗ ಅರ್ಧ ನಸುಗೆಂಪು, ಈ ಥರ ಕೂಡ ಇರುತ್ತೆ. ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಇದು 3 ಬಣ್ಣದ ವಿಧಗಳಲ್ಲಿ ನೋಡೋಕ್ಕೆ ಸಾಧ್ಯ ಇದೆ. ಆದರೆ ಬಹಳ ವಿಶೇಷ ಅಂದರೆ ಆ ಬಿಳಿ ಬಾಲ ಇರುವ ಗಂಡು ಹಕ್ಕಿಯನ್ನು ನೋಡೋದು. ಅದ್ರ ಚಂದನೆ ಏನಂದರೆ, ಅದು ಹಾರುವಾಗ ಅದ್ರ ಬಾಲ ಇದೆಯಲ್ಲ ಹೀಗೆ ಕುಣಿದಾಡ್ತಾ ಇರ್ತದೆ, ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದೇ ಅದರ ವಿಶೇಷತೆ. ಅದಕ್ಕೆ ಬಾಲದಂಡೆ ಅಂತ ಹೇಳೋದ? ಅದಕ್ಕೆ ಬಾಲದಂಡೆ ಹಕ್ಕಿ ಅಂತ ಹೇಳೋದು. ಅದು ಸಹಜವಾಗಿ ಈ ಥರದ ಮರಗಳಲ್ಲಿ, ತುಂಬ ಎತ್ತರದ ಮರಗಳಲ್ಲ, ಸಣ್ಣ ಮರಗಳಲ್ಲಿ ಗೂಡು ಕಟ್ಟುತ್ತೆ. ಒಂದು ಏನಂದರೆ ಅದ್ರ ಗೂಡು ಇದೆ ಅಂತಲೇ ಗೊತ್ತಾಗಲ್ಲ, ಆ ಥರ ಅದು ಅಲ್ಲಿನ ಗಿಡ ಮರಗಳಿಗೆ ಹೊಂದ್ಕೊಳ್ಳೋ ಹಾಗೆ ಅದರ ರಚನೆ ಮಾಡಿರುತ್ತೆ. ಸಹಜವಾಗಿ ಅದು ಈ ವಿ ಆಕಾರದ ಕವೆ ಇರುತ್ತಲ್ಲ, ಆ ಥರದ ಕವೆನ ಬಳಸಿ ಅದರ ಮಧ್ಯಭಾಗದಲ್ಲಿ ಅದು ಗೂಡನ್ನು ಕಟ್ಟುತ್ತೆ. ಆಮೇಲೆ ತನ್ನ ಗೂಡು ಯಾರಿಗೂ ಗೊತ್ತಾಗಬಾರ್ದು ಅಂತ ಸಣ್ಣ ಕಡ್ಡಿಗಳನ್ನು ತಂದು ಹೆಣೆದು ಪುಟ್ಟಿ ಥರ ಒಂದು ಗೂಡನ್ನು ಮಾಡಿ, ಪುಟಾಣಿ ಗೂಡನ್ನು ಮಾಡಿ, ಅದ್ರ ಸುತ್ತ ಕಾಡಿನಲ್ಲಿ ಸಿಗುತ್ತಲ್ಲ ಬೇರೆ ಬೇರೆ ಹಕ್ಕಿಯ ಮೊಟ್ಟೆಯ ಚೂರುಗಳು, ಅದನ್ನೆಲ್ಲ ತಂದು 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 ಸುತ್ತ ಅಂಟಿಸುತ್ತೆ. ಅದು ಬಿದ್ದೋಗಬಾರ್ದು, ಮತ್ತು ಇದು ಯಾವುದೋ ಒಂದು ಹಳೆ ಗೂಡು ಅನ್ನೋ ಥರ ಅನ್ನಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಎಲ್ಲ ಕಡೆಗೆ ಹೋಗಿ ಜೇಡರ ಬಲೆಗಳಿದೆಯಲ್ಲ, ಆ ಜೇಡರ ಬಲೆಗಳನ್ನು ತಂದು ಅದ್ರ ಸುತ್ತ ಹಾಕುತ್ತೆ.
ಅಂದರೆ ಪ್ರಕೃತಿಯಲ್ಲಿ ಇದೊಂದು ತಕ್ಷಣಕ್ಕೆ ಗುರುತಿಸಬಾರ್ದು. ಆ ಥರದಲ್ಲಿ ಅದನ್ನು ಹೈಡ್ ಮಾಡೋದು ಅಂತ ಹೇಳ್ತೀವಲ್ಲ ನಾವು, ಪ್ರಕೃತಿಯಲ್ಲಿ ಹೊಂದಿಸುವ ಕೆಲಸವನ್ನು ಅದು ಮಾಡುತ್ತೆ. ಅದಾದಮೇಲೆ ಅದು ಸುಮಾರು 4ರಿಂದ 5 ಮೊಟ್ಟೆಗಳನ್ನು ಇಡುತ್ತೆ. ಗಂಡು ಹೆಣ್ಣುಗಳು ಎರಡರ ಆ, ಜೊತೆಯಲ್ಲಿ ಗೂಡನ್ನು ಕಟ್ತವೆ, ಜೊತೆಯಲ್ಲಿ ಮೊಟ್ಟೆಗಳನ್ನೇ ಅವುಗಳನ್ನು ಪಾಲನೆ ಪೋಷಣೆ ಮಾಡುವಂಥ ಕೆಲಸ ಮಾಡ್ತವೆ. ವಿಶೇಷ ಏನಿದ್ರೆ ಇದು ಹಿಡ್ಕೊಂಡು ಬಂದು ಕೊಡುವಂಥ ಆಹಾರಗಳು, ಅದರಲ್ಲಿ ಚಿಟ್ಟೆಗಳು, ದುಂಬಿಗಳು, ಆಮೇಲೆ ಏರೋಪ್ಲೇನ್ ಚಿಟ್ಟೆ, ಆಮೇಲೆ ಈ ಕೀಟಗಳು ಏನೇನು ತೊಂದರೆ ಕೊಡ್ತವೆ ನಮ್ಮ ರೈತರಿಗೆ, ಅವರ ಹೊಲಗದ್ದೆಗಳ ಮೇಲೆ ಅವ್ರಿಗೆ ತೊಂದರೆ ಕೊಡುವಂಥ ಅಷ್ಟೂ ಕೀಟಗಳನ್ನು ಭಕ್ಷಣೆ ಮಾಡುತ್ತದು, ತಂದು ತನ್ನ ಮರಿಗಳಿಗೆ ತಿನ್ನಿಸುತ್ತೆ. ಈ ಪ್ರಪಂಚದಲ್ಲಿ ಪಕ್ಷಿಗಳು ಒಂದು ವೇಳೆ ಇರಲಿಲ್ಲ ಅಂತಾದರೆ ನಮ್ಮ ರೈತರಿಗೆ ಯಾವ ಬೆಳೆನೂ ಕೈಗೆ ತಗೊಳಕ್ಕಾಗಲ್ಲ. ಹಾಗಾಗಿ ಇದೊಂದೇ ಅಲ್ಲ, ಅನೇಕ ಪಕ್ಷಿಗಳ ಪಾತ್ರ ರೈತರಿಗೆ ಅವ್ರ ಬೆಳೆಗಳಿಗೆ ಪರೋಕ್ಷವಾಗಿ ಇದೆ. ಆದರೆ ನಾವು ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಗಿಡ ಮರಗಳನ್ನು ನಾಶ ಮಾಡ್ತಾ ಪಕ್ಷಿಗಳೇ ಇಲ್ದಂಗೆ ಮಾಡ್ತಾ ಇದ್ದೀವಿ. ಯಾವಾಗಲೂ ಒಂದು ಗೊತ್ತಿರಬೇಕು, ಪಕ್ಷಿ ಅದು ಪಕ್ಕಾ ರೈತ ಮಿತ್ರ. ತುಂಬ ಉಪಕಾರ ಮಾಡುತ್ತೆ. ಕಣ್ಣಿಗೆ ಕಾಣಿಸ್ತಾ ಇದ್ದ ಹಾಗೆ, ಕೂಲಿ ಕೇಳದೆ ಇದ್ದ ಹಾಗೆ ಅದು ತನ್ನ ಕೆಲಸನ ತಾನು ಮಾಡ್ತಾನೆ ಇರುತ್ತೆ. ಈ ಪ್ರಕೃತಿಯಲ್ಲಿ 70% ಭಾಗ ಕೀಟಗಳೇ ಇದ್ದಾವೆ. ಆ ಕೀಟಗಳ ಸಂಖ್ಯೆ 71 ಆಗಬಾರ್ದು, 69 ಆಗಬಾರ್ದು. ಅದು 70 ಪ್ರಮಾಣದಲ್ಲೇ ಇರಬೇಕು. ಆ ಪ್ರಮಾಣವನ್ನು ಕಾಪಾಡುವಂಥದ್ದೇ ಈ ಪಕ್ಷಿಗಳು. ಹಾಗಾಗಿ ನಾವೆಲ್ಲರೂ ಈ ಪಕ್ಷಿಗಳಿಗೆ ಒಂದು ತರಹದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕು, ಮತ್ತು ನಾವು ಋಣಿಗಳು ಅವುಗಳ ವಿಷಯದಲ್ಲಿ. ಇದು ತನ್ನ ಮರಿಗಳಿಗೆ ಊಟ ಕೊಡುವಾಗ ನಾನು ಗಮನಿಸಿರೋದೇನೆಂದರೆ, ಪ್ರತಿ ಸಲ ಒಂದೊಂದು ತರಹದ ಕೀಟಗಳನ್ನು ಹಿಡ್ಕೊಂಡು ಬರುತ್ತೆ. ಅದು ಕೊಡುವಾಗ ಮರಿಗಳ ಬಾಯಿಗೆ ಒಂದೇ ಸಲ ಕೊಡಲ್ಲ ಅದು. ಅದು ಅದ್ರ ಕೀಟನ ಅದ್ರ ಬಾಯಲ್ಲಿಟ್ಟು ಚೆಕ್ ಮಾಡುತ್ತೆ. ಅನೇಕ ಪಕ್ಷಿಗಳು ಈ ಕ್ರಮನ ಅನುಸರಿಸ್ತವೆ, ಚೆಕ್ ಮಾಡುತ್ತೆ. ಅದು ಕೊಟ್ಟ ತಕ್ಷಣ ಅದು ಜೋರಾಗಿ ಎಳ್ಕೋಬೇಕು, ಹಂಗಿದ್ರೆ ಅದಕ್ಕೆ ಹಸಿವಿದೆ ಅಂತ. ಅದು ಬೇಕೋ ಬೇಡೋ ಅನ್ನೋ ಥರ ಇದ್ದರೆ ಕಿತ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಂದ್ರ ಬಾಯಿಗಿಟ್ಟು ನೋಡುತ್ತೆ, ಇನ್ನೊಂದ್ರ ಬಾಯಿಗಿಟ್ಟು ನೋಡುತ್ತೆ, ಸೆನ್ಸ್ ಮಾಡುತ್ತೆ. ಅಂದರೆ ಇದಕ್ಕೆ ಆ ಊಟದ ಅಗತ್ಯ ಹೆಚ್ಚಿದೆಯೋ, ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಯಾಕಂದರೆ 4-5 ಪಕ್ಷಿಗಳು ಹೆಂಗೆ ಬಾಯಿ ತೆಗೆದಿರ್ತವೆ ಅಂದರೆ, ಅಣ್ಣ ಯಾರು, ತಮ್ಮ ಯಾರು, ಅಕ್ಕ ಯಾರು ಗೊತ್ತೇ ಆಗಲ್ಲ, ಎಲ್ಲ ಒಂದೇ ಥರ ಇರ್ತವೆ ಹಿಂಗೆ. ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಅದು ಚೆಕ್ ಮಾಡುತ್ತೆ, ಬಾಯಲ್ಲಿ ಇಟ್ಟಿಟ್ಟು ಚೆಕ್ ಮಾಡುತ್ತೆ. ಆಮೇಲೆ ಕೊಡುವಾಗ ನೋಡುತ್ತೆ ಒಂದ್ಸಲ, ಇದು ತಗೊಳ್ತಿದೆಯೋ ಇಲ್ವೋ ಅಂತೇಳಿ. ಆಮೇಲೆ ಜೋರಾಗಿ ಎಳ್ಕೊಂಡ್ರೆ ಬಾಯಿಗೆ ಕೊಟ್ಟ ತಕ್ಷಣ ಆ ಯಾವ ಮರಿಗೆ ತಿನ್ಸಿರುತ್ತೋ ಆ ಮರಿ ತಕ್ಷಣ ಹಿಕ್ಕೆ ಹಾಕುತ್ತೆ. ಆ ಹಿಕ್ಕೆನ ಅದು ಬಾಯಲ್ಲಿ ತಗೊಂಡು ಒಂದೊಂದು ಸಲ ದೂರ ತಗೊಂಡೋಗಿ ಬಿಸಾಕುತ್ತೆ. ಯಾಕೆಂದರೆ ಶತ್ರುಗಳಿಗೆ ಅದ್ರ ವಾಸನೆ ಗೊತ್ತಾಗಬಾರ್ದು ಅಂಥೇಳಿ. ತುಂಬ ಸಲ ಹಾಗೆ ಬಿಸಾಕೋಕ್ಕಿಂತ ತಾನೇ ತಿನ್ನುತ್ತೆ. ಯಾಕಂದರೆ ಅದರಲ್ಲಿ ಇನ್ನೂ ಪೌಷ್ಟಿಕಾಂಶಗಳು ಇದೆಲ್ಲ ಇರೋದ್ರಿಂದ ತಾನೇ ತಿನ್ನೋವಂಥದ್ದು ಕೂಡ ಇದೆ. ಯಾವ ಕಾರಣಕ್ಕೂ ಕೆಳಗಡೆ ಬೀಳಕ್ಕೆ ಕೊಡಲ್ಲ, ಗೂಡಲ್ಲಿ ಇರೋಕ್ಕೆ ಕೊಡಲ್ಲ, ಹುಡುಕುತ್ತೆ ಒಂದು ಚೂರು ಇರಬಾರ್ದು ಅಂತ. ಯಾಕಂದರೆ ಕಾಡಲ್ಲಿ ವಾಸನೆ ಬಹಳ ಬೇಗ ಗೊತ್ತಾಗೋದು, ಅದೇ ಅದರ ಭಾಷೆ. ಈ ಹಿಂದೆ ಕೂಡ ಹೇಳಿದ್ದೀನಿ ನಾನು. ಬೇರೆ ಪಕ್ಷಿಗಳಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣದಿಂದ ಅದು ಆ ಕ್ರಮನ ಅನುಸರಿಸುತ್ತೆ, ಕ್ಲೀನ್ ಮಾಡುತ್ತೆ, ಆಮೇಲೆ ಚೆಕ್ ಮಾಡ್ತಾ ಇರುತ್ತೆ. ಎಷ್ಟು ಅದ್ಭುತವಾದ ಹೊಂದಾಣಿಕೆ ಅವುಗಳ ನಡುವೆ ಅಂದರೆ, ಗಂಡಿದೆಯಲ್ಲ ಅದು ಅನೇಕ ಸಲ ಗೂಡು ಹತ್ರಕ್ಕೆ ಬರೋದು ಭಾಳ ಕಡಿಮೆ. 1 ಸಲ 2 ಸಲ ಬರುತ್ತೆ. ಅದು ಅಲ್ಲೆಲ್ಲೋ ಬಂದು ಹೆಣ್ಣಿಗೆ ಕರೆಯುತ್ತೆ, ಹೆಣ್ಣು ಓಡೋಗ್ಬಿಟ್ಟು ಅದನ್ನ ಇಸ್ಕೊಂಬಂದು ತಿನ್ನಿಸೋದು. ಕೆಲವು ಸಲ ಅದು ಬರುತ್ತೆ, ಆದರೆ ಕಡಿಮೆ. ಹೆಣ್ಣು ಮಾತ್ರ ನಿರಂತರವಾಗಿ ಊಟನ ತಂದು ಕೊಡೋದು, ಕ್ಲೀನ್ ಮಾಡೋದು, ಚೆಕ್ ಮಾಡೋದು. ಆಮೇಲೆ ನೀವು ಗಮನಿಸ್ಬೇಕು, ಅದಕ್ಕೆ ಹೀಗೆ ನೇರವಾಗಿ ಕಾಣಿಸೋದಿಲ್ಲ, ಅದಕ್ಕೆ ಹಿಂಗೆ ಹಿಂಗೆ ಕಣ್ಣು ಮಾಡಿ ನೋಡ್ತಾ ಇರುತ್ತೆ, ಏನಾಯಿತು ಏನಾಯಿತು ಅಂತ ಗಮನಿಸುತ್ತೆ. ಹೀಗೆಲ್ಲ ಮಾಡ್ತಾ ಹೋಗ್ತವೆ. ಬರೋಕ್ಕೆ ಮೊದಲು ಕೂತ್ಕೊಂಡು ಗಮನಿಸ್ತಾ ಇರ್ತವೆ ಸುತ್ತಮುತ್ತ, ಏನಾದರೂ ಯಾರಾದರೂ ತಮ್ಮ ಮರಿಗಳಿಗೆ ತೊಂದರೆ ಕೊಡ್ಬೋದಾ, ಈ ಥರದ್ದೆಲ್ಲ ಇರುತ್ತೆ. ಯಾಕಂದರೆ ಕಾಡಲ್ಲಿ ಗೂಡು ಕಟ್ಟುವ ಪಕ್ಷಿಗಳಲ್ಲಿ ಒಂದು 100 ಗೂಡು ಕಟ್ಟಿದ್ವು ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಉಳಿಯೋದು 40% ಮಾತ್ರ, ಇನ್ನು 60 ನಾಶ ಆಗೋದೇ ಜಾಸ್ತಿ. ಯಾಕೆಂದರೆ ಇವುಗಳ ಗೂಡನ್ನು ನೋಡ್ತಾ ಹುಡುಕ್ತಾ ಅವುಗಳನ್ನೇ ತಿಂತ ಕಾಲಯಾಪನೆ ಮಾಡುವಂಥ ಒಂದು ಪಕ್ಷಿ ಇದೆ, ಅದ್ರ ಹೆಸರು ಕೆಂಬೂತ ಅಂತ ಕರಿತೀವಿ ನಾವು. ಅದ್ರ ಕೆಲಸನೇ ಇದು, ಯಾರ್ಯಾರು ಗೂಡು ಕಟ್ಟಿದ್ದಾರೆ, ಎಲ್ಲೆಲ್ಲಿ ಮರಿಗಳಿದೆ ಅದನ್ನ ನೋಡಿ ಪತ್ತೆ ಮಾಡೋದು.
ನಾವು ಒಂದಿನ ಶೂಟ್ ಮಾಡ್ತಾ ಇದ್ವಿ. ಆ, ಆಗ ದೂರದಲ್ಲಿ, ಅಂದರೆ ನಾವು ಶೂಟ್ ಮಾಡ್ತಾ ಇದ್ದದ್ದು ಅಲ್ಲಿಂದ ಒಂಚೂರು ಮುಂದೆ ನಾನು ನನ್ನ ಗೆಳೆಯ ಶ್ರೀಕಾಂತ್ ನಿಂತಿದ್ವಿ. ಆ, ಪಕ್ಷಿ ಬರೋದು ಸ್ವಲ್ಪ ತಡ ಆಗತ್ತೆ ಅನ್ನೋ ಕಾರಣದಿಂದ ಸುಮ್ಮನೆ ನಿಂತಿದ್ವಿ. ನೋಡ್ತಾ ಇದ್ದಾಗೇನೆ ಅವರು ಸರ್ 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 ನೋಡಿ ಸರ್ ನೋಡಿ ಸರ್ ಅಲ್ಲಿ ಅಂತಂದ್ರು. ನಾನು ಏನು ಏನು ಅಂದೆ. ಸರ್ ಹುಲಿ ಸರ್ ಹುಲಿ ಹುಲಿ ಅಂದರು. ನಾನು ಗಾಬರಿ ಬಿದ್ದೋಗ್ಬಿಟ್ಟೆ, ಯಾಕಂದ್ರೆ ಅದು ಹುಲಿ ಇರೋ ಜಾಗನೇ ಅಲ್ಲ ರೀ, ಇಲ್ಲಿ ಹುಲಿ ಇಲ್ಲ ಕಣ್ರಿ ಅಂದೆ. ಆಮೇಲೆ ನೋಡಿ ಸರ್ ಅಲ್ಲಿ ನೋಡಿ ಸರ್ ಅಂದರು. ನಾನು ಹಿಂಗೆ ನೋಡ್ತೀನಿ, ಒಂದು ಚಿರತೆ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇದೆ, ಭಯಂಕರ ಗಂಡು ಚಿರತೆ ಕೂತ್ಕೊಂಡು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಎರಡನೇ ಸಲ ಆ ಥರ ಚಿರತೆ ಕೈಯಲ್ಲಿ ಸಿಗಾಕೊಂಡಿರೋದು. ಆಮೇಲೆ ಈ ಓಡೋಗೋಣ ಅಂದರೆ ಓಡೋಗೋಂಗಿಲ್ಲ, ಯಾಕಂದರೆ ನಾವು ಭಾಳ ಮುಳ್ಳು ಗಿಳ್ಳು ಅವು ಎಲ್ಲ ಸೇರಿಸ್ಕೊಂಡಿರೋ ಜಾಗದಲ್ಲಿ ಹೋಗಿ ಪೋಣಿಸ್ಕೊಂಡ್ಬಿಟ್ಟಿದ್ದೀವಿ. ಭಾಳ ಕಷ್ಟಪಟ್ಟು ಹೋಗ್ಬೇಕು ಹೊರಗಡೆಗೆ, ಓಡೋಗೋಂಗಿಲ್ಲ. ಅವರು ತಕ್ಷಣ ಸರ್ ಹೊಡಿಯೋಕ್ಕೆ ಏನಾದರೂ ಇದೆಯಾ ನೋಡಿ ಸರ್ ಅಂದರು. ಏನಿದೆ ಹೊಡಿಯೋಕ್ಕೆ, ಏನಿಲ್ಲ, ಕ್ಯಾಮ್ರಾದಲ್ಲಿ ಹೊಡಿಬೇಕಷ್ಟೇ. ಸುಮ್ಮನೆ ನಿಂತ್ಕೊಬಿಟ್ಟೆ. ನಾನು ಹೇಳಿದೆ ಏನು ಮಾಡೋದು ಸರ್ ಅಂದರು ಶ್ರೀಕಾಂತ್. ಏನು ಮಾಡೋದು ಬೇಡ, ಸುಮ್ಮನೆ ನಿಂತ್ಕೊಳ್ಳೋಣ ಅಂದೆ. ನಾವು ಸುಮ್ಮನೆ ನಿಂತ್ಕೊಂಡ್ಬಿಟ್ವಿ ಹಾಗೆ ಸ್ಟ್ಯಾಚ್ಯೂ ಥರ. ಆಮೇಲೆ ಅದು ನಿಧಾನಕ್ಕೆ ಅಲ್ಲಿಂದ ಹಿಂಗೆ 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 ಪಾಸ್ ಆಗ್ಬಿಟ್ಟು ಹೋಯ್ತು. ಅಬ್ಬಾ! ಜೀವ ಬಂತು ಅನ್ನೋ ಥರ ಆಯಿತು. ಪ್ಯಾರಡೈಸ್ದು ಅವತ್ತು ಈ ಘಟನೆ ಆಯಿತು ಪಕ್ಷಿ ಜೊತೆಯಲ್ಲಿ. ಎಲ್ಲರೂ ಕೇಳಿದ್ದೇನೆಂದರೆ, ಚಿರತೆ ನೋಡಿದ್ರಲ್ಲ, ಉಳಿದು ಬಂದಿದ್ದೀರಲ್ಲ ಅಂತ ಅಲ್ಲ, ಫೋಟೋ ತೆಗೆದ್ರಾ ಫೋಟೋ ತೆಗೆದ್ರಾ ಅಂತ. ನಾವು ಫೋಕಸ್ಸು ಪಕ್ಷಿಗೆ ಮಾಡಿಟ್ಟಿದ್ದೀವಿ, ಚಿರತೆಗೆ ಫೋಟೋ ತೆಗೆಯೋದಲ್ಲ. ಉಳ್ಕೊಳ್ಳೋದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ತೆಗಿಲೇ ಇಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ ನಾವು. ಅದು ಹೊರ್ಟೋಯ್ತು. ಆಮೇಲೆ ಮತ್ತೆ ನಾವು ಮಾರನೇ ದಿನ ಅದರ ಫೀಡಿಂಗನ್ನು ತೆಗಿಬೇಕು ಅನ್ನೋ ಕಾರಣದಿಂದ ನಾವು ಹೋದ್ವಿ. ಆದರೆ ಬೇಜಾರು ಏನಂದರೆ, ಅಷ್ಟೊತ್ತಿಗೆ ಬಂದು ಆ ಕೆಂಪು ಕಾಗೆ ಎಲ್ಲ ಮರಿಗಳನ್ನು ತಿಂದು ಹೋಗ್ಬಿಟ್ಟಿತ್ತು. ಅದ್ರ ಪುಕ್ಕಗಳು, ಆ ಮರಿಗಳ ಸಣ್ಣ ಪುಕ್ಕಗಳೆಲ್ಲ ಅಲ್ಲಿ ಬಿದ್ದಿದ್ವು. ಆ ಪಾಪ 2 ಪಕ್ಷಿಗಳು ಬಂದು ನೋಡ್ಕೊಂಡು ಹೋಗ್ತಾ ಇತ್ತು. ಗೂಡು ಉಳಿದಿತ್ತು, ಆದರೆ ಮರಿಗಳು ಇರಲಿಲ್ಲ. ಮೊದಲನೇ ನಮ್ಮ ಈ ತಾಯಿಯ ಮತ್ತು ತಂದೆಯ ಪ್ರೀತಿಯನ್ನು, ಆ ಮಕ್ಕಳ ಕಲರವವನ್ನು ಎಲ್ಲ ನೋಡಿ ಸೆರೆ ಹಿಡಿದಿದ್ದೇ ದಾಖಲೆ. ಆ ಮರಿಗಳು ಮುಂದೆ ಬೆಳೆದು ಈ ಪ್ರಕೃತಿಲಿ ಲೀನ ಆಗೋದನ್ನು ಅಲ್ಲಿ ತನಕ ನೋಡಬೇಕು ಅನ್ನೋ ಆಸೆ ಈಡೇರಲಿಲ್ಲ. ಇದು ಮೊದಲನೇ ಘಟನೆ.